ಇನ್ನು ಎದೆಗೂಡಿನ ಮೂಳೆ ಮುರಿದಿರೋ ಬಗ್ಗೆ ಪೋಸ್ಟ್ ಮಾರ್ಟಮ್ ವರದಿ ಇದೆ. ರೇಣುಕಾ ದೇಹದಲ್ಲಿ ಆಗಿರುವಂತಹ 17 ಫ್ರಾಕ್ಚರ್ ಗಾಯಗಳ ಬಗ್ಗೆ ವರದಿ ಇದೆ. ಈ ಎಲ್ಲಾ ಗಾಯಗಳು ಸಾವಿಗೆ ಮೊದಲೇ ಆಗಿರುವಂಥದ್ದು. ಪೋಸ್ಟ್ ಮಾರ್ಟಮ್ ವಿಳಂಬದಿಂದ ತನಿಖೆಗೆ ತೊಂದರೆ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ವಿಡಿಯೋ ಚಿತ್ರೀಕರಿಸಲಾಗಿದೆ. ಇದರಿಂದ ತನಿಖೆಗೆ ಯಾವುದೇ ತೊಂದರೆ ಆಗಿಲ್ಲ. ಲಿವರ್ನ ಪೀಸೊಂದನ್ನ ಕಾಯ್ದಿರಿಸಲಾಗಿದೆ. ಪೊಲೀಸ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಬಲವಾದಂತ ವಾದ ಮಂಡನೆ ಮಾಡ್ತಿದ್ದಾರೆ. ಎದೆಗೂಡಿನ ಮೂಳೆ ಮುರಿದಿರೋದರ ಬಗ್ಗೆ ಕೂಡ ವರದಿ ಇದೆ. ಸೊ ಹಾಗೇನೆ ಈತನಿಗೆ ಹೊಡೆದಿರುವಂಥದ್ದೆಲ್ಲ ಕೂಡ ಆತನ ಪ್ರಾಣ ಹೋಗುವ ಮುನ್ನ ಅದರ ಬಗ್ಗೆ ಕೂಡ, ಯಾಕಂದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಯಾವಾಗ ಅಟ್ಯಾಕ್ ಆಗಿದೆ ಅಥವಾ ಯಾವ ಹೊಡೆದಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಬರುತ್ತೆ. ಪ್ರಾಣ ಹೋಗೋಕ್ಕೆ ಮುನ್ನ ಆಗಿದೆಯಾ, ನಂತರ ಆಗಿದೆಯಾ? ಯಾಕಂದರೆ ಹಲವಾರು ಕೇಸ್ಗಳಲ್ಲಿ ನಾವು ನೋಡಿರ್ತೀವಿ. ಉದಾಹರಣೆಗೆ ಇತ್ತೀಚೆಗಾದಂಥ ಫ್ರಿಡ್ಜ್ನಲ್ಲಿ ದೇಹವನ್ನು ತುಂಬಿದ್ರಲ್ಲ, 60 ಪೀಸ್ ಏನೋ ಮಾಡಿ, ಅದರಲ್ಲೂ ಕೂಡ ಯಾವಾಗ ಆಗಿತ್ತು ಏನು ಅನ್ನೋದ್ರ ಬಗ್ಗೆ. ಜೊತೆಗೆ ದೇಹದಿಂದ ಎಲ್ಲೆಲ್ಲಿ ಹೆಪ್ಪುಗಟ್ಟಿದೆ, ದೇಹದಲ್ಲಿದ್ದಂಥ 13 ಗಾಯಗಳಿಂದ ರಕ್ತ ಹೊರಬಂದಿದೆ. ಹೀಗಾಗಿ ಎಲ್ಲೆಡೆ ರಕ್ತ ಚೆಲ್ಲಾಡಿಲ್ಲ ಎಂಬ ಆರೋಪಿ ವಾದದಲ್ಲಿ ಹುರುಳಿಲ್ಲ. ದೇಹದಿಂದ ಎಲ್ಲೆಲ್ಲಿ ರಕ್ತ ಬಂದಿದೆ ಅನ್ನೋದರ ವಿವರ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪೋಸ್ಟ್ ಮಾರ್ಟಮ್ ವಿಳಂಬದಿಂದ ತನಿಖೆಗೆ ತೊಂದರೆ ಆಗಿಲ್ಲ ಅಂತ ಒಂದು. ಇನ್ನೊಂದು, ಈ ರಕ್ತದ ಕಲೆ ಖಾಲಿ ಒಂದಿಷ್ಟು ಸೆಂಟಿಮೀಟರ್ನ ಗಾಯ ಆಗಿದೆ, ಒಂದು ಸಣ್ಣ ಗಾಯ ಆಗಿರುವಂಥದ್ದು ಅಷ್ಟೇ ಅಂತ ನಮ್ಮ ಸಿ.ವಿ. ನಾಗೇಶ್ ಅವರು ಹೇಳಿದರು ಮೊನ್ನೆ ದರ್ಶನ್ ಪರವಾಗಿ ವಾದ ಮಾಡ್ತಾ. ಸೊ ಆದರೆ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲ, ಎಲ್ಲೆಲ್ಲಿ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಇದೆ ಅಂತ ಕೂಡ ಹೇಳಿದರು.